ಗಾರ್ಡನ್ ಮಾಡ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ. ಸೊ ಜಾಗ ಬಿಟ್ಟಿದ್ದಾರೆ, ಇದನ್ನು ಕೂಡ ಗಿಡಗಳೆಲ್ಲ ಹಾಕೋಬೋದು. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ನಮ್ಮ ಒಂದು ಹೊಸ ಮನೆಯನ್ನು ಬಾಡಿಗೆಗೆ ಕೊಡ್ತಾ ಇದ್ದೀವಿ. 2 ಪೋರ್ಷನ್ಗಳಿದ್ದಾವೆ, 2 ಕೂಡ 2 BHK ಆಗಿರುತ್ತೆ. ಮನೆ ಇರುವಂಥದ್ದು ಬಂದು ಮೈಸೂರಿನಲ್ಲಿ ಕಡಿಮೆ ಬೆಲೆಗೆ ಒಂದು ಬಾಡಿಗೆಗೆ ಸಿಗ್ತಾ ಇರುವಂಥದ್ದು. ಸೊ ಬಾಡಿಗೆಗೆ ಯಾರಾದರೂ ಮನೆಯನ್ನು ಹುಡುಕ್ತಾ ಇದ್ದರೆ ಮೈಸೂರಿನಲ್ಲಿ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಮೊದಲನೇದಾಗಿ ನಾವು ಮನೆ ನೋಡ್ಕೊಂಬಂದ್ಬಿಡೋಣ. ಮನೆಯೆಲ್ಲ ತೋರಿಸ್ತೀನಿ. ತೋರಿಸಾದ್ಮೇಲೆ ಬಾಡಿಗೆ ಎಷ್ಟು, ಅಡ್ವಾನ್ಸ್ ಎಷ್ಟು, ಲೊಕೇಶನ್ ಎಲ್ಲಿದೆ ಏನು ಅಂತಂದ್ಬಿಟ್ಟು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಬನ್ನಿ ಇವಾಗ ಮನೆ ನೋಡ್ಕೊಂಬರೋಣ. ಮನೆ ಇರುವಂಥದ್ದು ಬಂದು ಆಗಲೇ ಹೇಳ್ದಂಗೆ ಹೂಟ್ಗಳಿಯಲ್ಲಿ. ಇವಾಗ ಬಾಡಿಗೆಗೆ ನಾನು ತೋರಿಸ್ತಾ ಇರೋವಂಥದ್ದು ಬಂದು ಫಸ್ಟ್ ಫ್ಲೋರಲ್ಲಿ. ಕೆಳಗಡೆ ಕೂಡ ಮನೆ ಖಾಲಿ ಇದೆ, ಬಟ್ ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು. ಫಸ್ಟ್ ಫ್ಲೋರಲ್ಲಿ ಒಟ್ಟು 2 ಪೋರ್ಷನ್ಗಳಿದೆ, ಅದರಲ್ಲಿ ಒಂದು ಪೋರ್ಷನ್ ಇದು. ಹೊರಗಡೆ ಕೂಡ ನಿಮಗೆ ವಿಶಾಲವಾದಂತಹ ಜಾಗ ಇದೆ. ಇನ್ನು ಇಲ್ಲಿ ಮನೆ ಒಳಗಡೆ ಬಂದರೆ ಎಲ್ಲ ಕೂಡ ಓನರ್ ಇರಬೇಕು ಅಂತಲೇ ರೆಡಿ ಮಾಡಿಸಿರೋವಂಥದ್ದು, ಎಲ್ಲ ಟೀ ಕೂಡಲೇ ಮಾಡಿಸಿರೋವಂಥದ್ದು. ಸೊ ಇದು ಎಂಟ್ರಿ ಆದರೆ ಇಲ್ಲಿ ಹಾಲಿದೆ, TV ಸ್ಟ್ಯಾಂಡು, ವಾರ್ಡ್ರೋಬ್ಗಳು ಎಲ್ಲವೂ ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದು ಒಂದು ರೂಮು. ವಾರ್ಡ್ರೋಬ್ಗಳು ಕೂಡ ಎಲ್ಲವನ್ನ ಮಾಡಿಸಾಗಿದೆ. ಎರಡೂ ರೂಮಲ್ಲೂ ಕೂಡ ಕಂಪ್ಲೀಟಾಗಿ ವಾರ್ಡ್ರೋಬ್ಗಳಿದೆ. ಇನ್ನು ದೇವ್ರ ಮನೆ. ಇನ್ನು ಇಲ್ಲಿ ಬಂದರೆ ಇನ್ನೊಂದು ರೂಮ್ ಇದೆ. ಗಾಳಿ ಬೆಳಕಿಗೆಲ್ಲ ಏನೂ ಕೂಡ ತೊಂದರೆ ಇಲ್ಲ, ಅಷ್ಟು ನೀಟಾಗಿದೆ. ಇಲ್ಲೂ ಕೂಡ ವಾರ್ಡ್ರೋಬ್ಗಳೆಲ್ಲವೂ ಕೂಡ ಆಗಿದೆ. ಇದುವರೆಗೂ ಯಾರು ಕೂಡ ಬಾಡಿಗೆ ಬಂದಿಲ್ಲ, ಇದು ಜಸ್ಟು ಓನರ್ ಇಟ್ಕೊಂಡಿರೋವಂಥದ್ದು. ಇನ್ನು ಇದು ಬಿಟ್ಟರೆ ಇಲ್ಲಿ ಬಾತ್ರೂಮ್ ಇದೆ. ಬಾತ್ರೂಮ್ ಬಂದು ವೆಸ್ಟರ್ನ್ ಕಮೋಡ್ ಇದೆ. ಇನ್ನು ಈ ಕಡೆ ಕಿಚನ್. ಕಂಪ್ಲೀಟಾಗಿ ಎಲ್ಲ ಇಂಟೀರಿಯರ್ ಎಲ್ಲ ಆಗಿದೆ. ಸೊ ಎಕ್ಸ್ಟ್ರಾ ಏನಾರು ತಂದು ಇಟ್ಕೋಬೇಕು ಆ ಥರ ಎಲ್ಲ ಏನೂ ತೊಂದರೆ ಇಲ್ಲ ನಿಮಗೆ. ಎಲ್ಲ ಅಲ್ಯೂಮಿನಿಯಂ ಇಂಟೀರಿಯರಲ್ಲಿ ಮಾಡಿಸ್ಬಿಟ್ಟಿದ್ದಾರೆ. ಸೊ ಇದಿಷ್ಟು ಕಿಚನ್ನು. ಇನ್ನು ಇದು ಒಂದು ಮನೆ ಆದರೆ ಎಲ್ಲವೂ ಕೂಡ ಫ್ಯಾನ್ಸ್ ಎಲ್ಲ ಫಿಟ್ಟಿಂಗ್ ಕೂಡ ಆಗಿದೆ. ಎಕ್ಸ್ಟ್ರಾ ಏನು ತಂದು ಹಾಕೋಬೇಕನ್ನೋ ರೀತಿಯಲ್ಲಿ ಏನಿಲ್ಲ. ಇದು ಒಂದು ಮನೆ ಆಗಿರುತ್ತೆ. ಸೊ ಔಟ್ಸೈಡ್ ಕೂಡ ನಿಮಗೆ ಆರಾಮಾಗಿ ಜಾಗ ಇರುತ್ತೆ. ಗಾಳಿ ಬೆಳಕಿಗೆ ಯಾವ ರೀತಿಯಾದಂಥ ತೊಂದರೆ ಇಲ್ಲ. ಗಾಳಿ ಬೆಳಕು ಬಹಳ ಚೆನ್ನಾಗಿದೆ. ಮುಂದೆ ಒಂದು ಓಪನ್ ಫೀಲ್ಡ್ ಕೂಡ ಇದೆ. ಸೊ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಅನುಕೂಲ ಕೂಡ ಆಗುತ್ತೆ. ನೆಕ್ಸ್ಟ್ ಇದೇ ಫ್ಲೋರ್ನಲ್ಲಿ ಇನ್ನೂ ಒಂದು ಪೋರ್ಷನ್ ಕೂಡ ಇದೆ, ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಒಂದು ಪೋರ್ಷನ್ನು ಈ ಒಂದು ಮನೆ. ಇದು ಕೂಡ ಸೇಮ್ 2 BHK ಇದೆ. ಇನ್ನು ಇಲ್ಲಿ ಬಂದು ಒಂದು ರೂಮು. ಇದಕ್ಕೂ ಕೂಡ ಕಂಪ್ಲೀಟಾಗಿ ಫ್ಯಾನ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು ಎಲ್ಲವೂ ಕೂಡ ಇದೆ. TV ಸ್ಟ್ಯಾಂಡ್ ಕೂಡ ಇದೆ. ಸೇಮ್ ಆ ಒಂದು ಪೋರ್ಷನ್ ಏನು ನೋಡಿದ್ರಿ ಅದೇ ರೀತಿಯಾಗಿ ದೇವ್ರ ಮನೆ. ಇದು ಮತ್ತೊಂದು ರೂಮು. ಈ ಒಂದು ರೂಮ್ ಸ್ವಲ್ಪ ಚಿಕ್ಕದಾಗಿದೆ. ವಾರ್ಡ್ರೋಬ್ಗಳು, ಲಾಫ್ಟು ಎಲ್ಲವೂ ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ. ಸೇಮ್ ಇಲ್ಲೂ ಕೂಡ ಬಾತ್ರೂಮ್ ಕೂಡ ವೆಸ್ಟರ್ನ್ ಕಮೋಡಲ್ಲೇ ಇದೆ. ಇನ್ನು ಕಿಚನ್ ಸ್ವಲ್ಪ ನಿಮಗೆ ಅದಕ್ಕಿಂತ ಆ ಪೋರ್ಷನ್ಗಿಂತ ಇದು ಚಿಕ್ಕದಾಗಿ ಬರುತ್ತೆ. ಸೊ ಇದಿಷ್ಟು ಫಸ್ಟ್ ಫ್ಲೋರ್ನಲ್ಲಿ ಇರುವಂತಹ ಮನೆಗಳ ಒಂದು ಚಿಕ್ಕದಾದಂತಹ ಹೋಮ್ ಟೂರ್ ಇರುತ್ತೆ. ಇನ್ನು ಈ ಕಡೆ ಬಂದರೆ
ಇಲ್ಲಿ ಯುಟಿಲಿಟಿಗೆಲ್ಲ ಯೂಸ್ ಮಾಡ್ಕೊಬೋದು. ಕಂಪ್ಲೀಟ್ ಫುಲ್ ಜಾಗ ಬಿಟ್ಟು ಕಟ್ಟಿರುವಂಥದ್ದು, ಎಲ್ಲೂ ಏನೂ ಕಂಜೆಸ್ಟೆಡ್ ಇಲ್ಲ. ಕಂಪ್ಲೀಟಾಗಿ ಮನೆ ಸುತ್ತಲೂ ಕೂಡ ಜಾಗ ಬಿಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಬಟ್ಟೆ ಒಣಗಾಕ್ಲಿಕ್ಕೆ ಎಲ್ಲ ಕೂಡ ಯುಟಿಲಿಟಿಗೂ ಕೂಡ ಯೂಸ್ ಮಾಡ್ಕೊಬೋದಾಗಿದೆ. ಸೊ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂತಹ 2 ಪೋರ್ಷನ್ಗಳಾಗಿರುತ್ತೆ. ಇನ್ನು ಮೇಲ್ಗಡೆ ಹೋದರೆ ಇಲ್ಲಿ ಎಲ್ಲ ಯೂಸ್ ಮಾಡ್ಕೋದು. ಅಂದರೆ ಕೆಲವರೆಲ್ಲ ಮೇಲೆಲ್ಲ ಟೆರೆಸ್ ಮೇಲೆಲ್ಲ ಹೋಗೋಂಗಿಲ್ಲ, ಆ ಥರ ಎಲ್ಲ ಓನರ್ ರೆಸ್ಟ್ರಿಕ್ಷನ್ ಇರುತ್ತಲ್ಲ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ನೀವು ಆರಾಮಾಗಿ ಟೆರೆಸೆಲ್ಲ ಯೂಸ್ ಮಾಡ್ಕೊಬೋದು. ಇಲ್ಲೊಂದು ರೂಮ್ ಇದೆ, ಇದು ಒಂದನ್ನ ಓನರ್ ಇಟ್ಕೋತಾರೆ. ಅಂದರೆ ಅವ್ರು ಇರೋದು ಬೆಂಗಳೂರಲ್ಲಿ ಅಡ್ವೊಕೇಟು. ಅವ್ರು ಯಾವಾಗಲಾದರೂ ಬಂದರೆ ತಿಂಗ್ಳಿಗೊಂದ್ಸತ್ತೆ ಆ ರೀತಿ ಇಲ್ಲೊಂದು ರೂಮನ್ನು ಇಟ್ಕೊಂಡಿದ್ದಾರೆ. ಸೊ ಇಲ್ಲೂ ಕೂಡ ನಲ್ಲಿ ಎಲ್ಲ ಇಲ್ಲೇ ಇದೆ, ವಿಶಾಲವಾಗಿದೆ ಜಾಗ. ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದಾಗಿದೆ. ಬಟ್ಟೆ ಎಲ್ಲ ಒಣಗಾಕ್ಲಿಕ್ಕೆ ಜಾಗ ಚೆನ್ನಾಗಿದೆ. ಸಂಜೆ ಟೈಮ್ ಬೇಕಿದ್ರೆ ಬಂದು ಕೂರುವಂಥದ್ದು, ಅದೆಲ್ಲ ಏನು ರೆಸ್ಟ್ರಿಕ್ಷನ್ಸ್ ಆ ರೀತಿ ಎಲ್ಲ ಏನಿಲ್ಲ. ಭಾಳ ಒಳ್ಳೆಯ ವ್ಯಕ್ತಿ. ಬಟ್ ಒಂದು ಕಂಡೀಷನ್ ಇದೆ, ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವೆರಡು ಪೋರ್ಷನ್ಗಳ ಮನೆ ಬಾಡಿಗೆ ಬಂದು 50,000 ಅಡ್ವಾನ್ಸ್ ಇರುತ್ತೆ, 8,000 ಬಾಡಿಗೆ ಇರುತ್ತೆ. ಸೊ 2 ಪೋರ್ಷನ್ಗೂ ಸೇಮ್ ಬಾಡಿಗೆ. ಇದು 8,000, ಅದು 8,000. ಸೊ ಕಡಿಮೆಗೆ ಇದೆ. 2 BHK ಮನೆ ಆಗಿರೋದ್ರಿಂದ, ಮತ್ತು ಗಾಳಿ ಬೆಳಕು ಎಲ್ಲ ವಿಶಾಲವಾಗಿ ಎಲ್ಲ ಚೆನ್ನಾಗಿದೆ. ಹೊರಗಡೆನೂ ಕೂಡ ಜಾಗ ಎಲ್ಲ ಚೆನ್ನಾಗಿದೆ. ಇದ್ರ ಜೊತೆಗೆ ಕೆಳಗಡೆ ಫ್ಲೋರ್ ಕೂಡ ಖಾಲಿ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಓನರ್ ಇಲ್ಲಿ ಬರೋದಿಲ್ಲ, ಅವರು ಬಂದು ಅಂದರೆ ಇಲ್ಲಿ ಇರೋದಿಲ್ಲ. ಅವ್ರು ಇರೋವಂಥದ್ದು ಬಂದು ಬೆಂಗಳೂರಿನಲ್ಲಿ ಅಡ್ವೊಕೇಟ್ ಅವರು. ಸೊ ನಮ್ಮ ಅಣ್ಣವರು ಅಡ್ವೊಕೇಟ್ ಇರೋದ್ರಿಂದ ಅವ್ರಿಗೆ ಅವರು ಬಹಳ ಆತ್ಮೀಯರು, ಅವರೊಂಥರ ಫ್ಯಾಮಿಲಿ ರೀತಿ. ಸೊ ನಾನು ನಮ್ಮ ಅಕ್ಕವ್ರದ್ದು ತೋಟದ್ದೆಲ್ಲ ವೀಡಿಯೋ ಮಾಡಿದ್ನಲ್ಲ, ಅದರಿಂದ ಇದೊಂದು ಬಾಡಿಗೆ ಇತ್ತಲ್ಲ, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡಿಸಿರೋಂಥದ್ದು. ಓನರ್ ಬರಲಿಕ್ಕೆ ಅಂತಲೇ ಇದ್ದಿದ್ದು ಮನೆ. ಅವ್ರು ಬರ್ತೀವಿ ಅಂತಲೇ ಒಂದು 5-6 ತಿಂಗಳಿಂದ ಹಂಗೆ ಖಾಲಿ ಇಟ್ಕೊಂಡಿದ್ರು. ಬಟ್ ಆದರೆ ಅವ್ರ ಫ್ಯಾಮಿಲಿ ಎಲ್ಲ ಏನೋ ಹಳ್ಳಿಯಲ್ಲೇ ಉಳ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಬಂದಿಲ್ಲ. ಅದಕ್ಕೆ ಸುಮ್ಮನೆ ಕ್ಲೀನಿಂಗ್ ಹೀಗೆಲ್ಲ ಹಿಂಸೆ ಅಲ್ವಾ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಬಾಡಿಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕಡಿಮೆಗೇ ಕೊಡ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ಕೆಳಗಡೆ ಫ್ಲೋರ್ ಕೂಡ ಖಾಲಿ ಆಗ್ತಾ ಇದೆ. ಅಂದರೆ ಆಲ್ರೆಡಿ ಅದು ಒಂದು 5 months ಬ್ಯಾಕೇ ಬಾಡಿಗೆ ಕೊಟ್ಟಿದ್ದಾರೆ. ಬಟ್ ಆದರೆ ಅವರು ಏನೋ ಬೇರೆ ಕಡೆ ಶಿಫ್ಟ್ ಆಗ್ತಾಯಿದ್ದಾರೆ, ಅಂದರೆ ಬೇರೆಯವ್ರಿಗೆ ಶಿಫ್ಟ್ ಆಗ್ತಾಯಿದ್ದಾರೆ. ಅದಕ್ಕೆ ಅದು ಕೂಡ ಖಾಲಿ ಆಗ್ತಿದೆ. ಒಟ್ಟಿಗೆ 3 ಮನೆನೂ ಬಾಡಿಗೆ ಕೊಡೋಣ ಅಂತ ನೋಡ್ತಾ ಇದ್ದಾರೆ. ಅದು ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ಈ ಫಸ್ಟ್ ಫ್ಲೋರಲ್ಲಿ 2 ಮನೆಗಳಿದೆ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದೇ ಮನೆ ಇರುವಂಥದ್ದು. ಇನ್ನು ಈ ಒಂದು ಮನೆ ಮುಂದೆನೂ ಕೂಡ ವಿಶಾಲವಾದಂತಹ ಜಾಗ ಇದೆ, ಪಾರ್ಕಿಂಗ್ ಎಲ್ಲ ಆರಾಮಾಗಿ ನಿಲ್ಸ್ಕೊಬೋದು. ಇದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ಈ ಕಡೆ ಒಂದು ಗಾರ್ಡನ್ ಮಾಡ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ. ಸೊ ಜಾಗ ಬಿಟ್ಟಿದ್ದಾರೆ. ಇದನ್ನು ಕೂಡ ಗಿಡಗಳೆಲ್ಲ ಹಾಕೋಬೋದು, ಓನರ್ ಏನು ರೆಸ್ಟ್ರಿಕ್ಟ್ ಮಾಡಲ್ಲ. ಇಲ್ಲೆಲ್ಲ ಗಿಡ ಹಾಕೋಬೋದಲ್ವಣ್ಣ ಬಾಡಿಗೆಯವರೇ? ಹಾಕೊಬೋದು, ಏನು ರೆಸ್ಟ್ರಿಕ್ಷನ್ ಏನು ಆ ಥರ ಎಲ್ಲ ಇಲ್ಲ. ಇದು ಬಂದು 3 BHK ಮನೆ ಆಗಿರುತ್ತೆ. ಅದೇನು 2 ಪೋರ್ಷನ್ ಇತ್ತು, ಅದು 2 ಪೋರ್ಷನ್ ಸೇರಿ ನಿಮಗೆ ಈ ಒಂದು ಮನೆ ಇರುವಂಥದ್ದು. ತೊಂದರೆ ಇಲ್ಲ ಸರ್. ಸೊ ಇದು ಹಾಲಾಗಿರುತ್ತೆ. ಏನು ನೋಡ್ತಿದ್ರೆ ಲಿವಿಂಗ್ ಏರಿಯಾ. ಇದಕ್ಕೂ ಕೂಡ ಸೇಮ್ ಮೇಲ್ಗಡೆ ಇರೋ ಥರ TV ಸ್ಟ್ಯಾಂಡ್ ಕೂಡ ಇಲ್ಲೇ ಇರುತ್ತೆ. ಇನ್ನು ಇದು ಬಂದರೆ ಇರಲಿ ಸರ್, ಆ ಕಡೆ ಜಾಗ ಇದೆಯಾ. ಇದು ಬಂದರೆ ಕಿಚನ್ನು. ಈ ಕಡೆ ಡೈನಿಂಗ್ ಹಾಲ್ ಕೂಡ ಇದೆ. ಇರಲಿ ಸರ್, ಪರವಾಗಿಲ್ಲ ಸರ್. ಈ ಕಡೆ UPSಗೆಲ್ಲ ಪ್ರಾವಿಷನ್ ಇದೆ. ಸಾಕು ಬಿಡಿ ಸರ್, ತೊಂದರೆ ಇಲ್ಲ. ಏನು ಇದು ಬಂದು ಪೂಜಾ ರೂಮು. ಇರಲಿ ಸರ್ ಬಿಡಿ. ಅಲ್ಲೋ ಸರ್, ಹಂಗೆ ಹೇಳ್ತೀನಿ ಬಿಡಿ. ಏನು ಇಲ್ಲಿ ಬಂದರೆ ವಾರ್ಡ್ರೋಬ್ ಇದೆ. ಇದು 1 ಬೆಡ್ರೂಮು. ಇದೆಲ್ಲವೂ ಕೂಡ ಕೆಳಗಡೆ ಮನೆ ಇದೆಲ್ಲ ವಿಶಾಲವಾಗಿದೆ. ಇರಲಿ ಮೇಡಮ್, ಸಾಕು ಮೇಡಮ್. ಇನ್ನು ಇದು ಬಂದು ಇನ್ನೊಂದು ಬೆಡ್ರೂಮ್. ಕಾಟ್ ಫಿಕ್ಸ್ಡಾ? ಓಕೆ ಸರ್. 3 ರೂಮ್ದು ಫಿಕ್ಸ್ಡ್ ಆಗಿದೆ. ಓಕೆ, ಇದೊಂದು ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ಲ ಸರ್? ಓಕೆ.
ಅಟ್ಯಾಚ್ ಬಾತ್ರೂಮ್ ಇದೆ. ಸಾಕು ಬಿಡಿ ಸರ್. ಇದು ಬಂದು ವಾಶ್ರೂಮ್ಗೆ ಮೇಲೆ ಇದಿದೆ, ಮೇಲೆಲ್ಲ ಸ್ಟೋರೇಜ್ಗೂ ಕೂಡ ಎಲ್ಲ ಪ್ರಾವಿಷನ್ ಮಾಡಿಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಇನ್ನು ಹಿಂದೆ ಬಂದರೆ ಹೊರಗಡೆ ಪ್ಯಾಸೇಜ್ಗೆ ಹೋಗಲಿಕ್ಕೆ ದಾರಿ ಆಗಿರುತ್ತೆ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರ್ನ ಒಂದು ಚಿಕ್ಕದಾದಂಥ ಹೋಮ್ ಟೂರ್ ಆಗಿರುತ್ತೆ. ಇಲ್ಲಿ ಬಂದು 3 BHK 3 ಬೆಡ್ರೂಮ್ ಉಳ್ಳುವಂತಹ ಮನೆ. 3 ಬೆಡ್ರೂಮ್ಗೂ ಕೂಡ ಕಾಟ್ಗಳು ಫಿಕ್ಸ್ ಆಗಿರುತ್ತೆ. ಸೊ ಎಕ್ಸ್ಟ್ರಾ ನೀವೇನು ಕಾಟ್ ತರಬೇಕನ್ನುವಂತಹ ಅವಶ್ಯಕತೆ ಇಲ್ಲ, ಆಲ್ರೆಡಿ ಫಿಕ್ಸ್ಡ್ ಕಾಟ್ಗಳಿದೆ. ಸೊ ಈ ಒಂದು ಮನೆಯ ಬಾಡಿಗೆ ಬಂದು 1,60,000 ಆಲ್ರೆಡಿ ಇರೋವಂಥವ್ರು ಕೊಡ್ತಾ ಇರೋವಂಥದ್ದು 1,60,000 ಅಡ್ವಾನ್ಸ್ ಇದೆ. 16,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದಾರೆ. ಅದೇ ಬಾಡಿಗೆನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಸ್ವಂತ ಬೋರ್ ಇದೆ, ವಾಟ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಬೋರ್ ಇದೆ, ಜೊತೆಗೆ ಗಾರ್ಡನಿಂಗು ಕೂಡ ಸ್ಪೇಸ್ ಇದೆ. ಆಸಕ್ತಿ ಇದ್ದವರು ನೀವು ಬೇಕಾದರೆ ಗಾರ್ಡನ್ ಕೂಡ ಮಾಡ್ಕೊಬೋದಾಗಿದೆ. ಇನ್ನು ಇವ್ರ ಕಡೆಯಿಂದ ಇರೋವಂಥದ್ದು ಒಂದೇ ಕಂಡೀಷನ್, ಅದು ಬಂದು ವೆಜಿಟೇರಿಯನ್ಸಿಗೆ ಮಾತ್ರ ಕೊಡೋದು ಮೇಡಮ್ ಅಂತ ಹೇಳಿದ್ದಾರೆ. ಸೊ ವೆಜಿಟೇರಿಯನ್ಸವರು ಈ ಒಂದು ಮನೆ ಬಾಡಿಗೆಗೆ ಬರ್ಬೋದಾಗಿದೆ. ಸೊ ಅದೊಂದು ಅವರ ಒಂದು ಪರ್ಸ್ನಲ್ ನಿರ್ಧಾರ ಆಗಿರೋದ್ರಿಂದ ಸೊ ನಾನು ಅದನ್ನು ಹೇಳ್ತಾ ಇದ್ದೀನಿ, ವೆಜಿಟೇರಿಯನ್ಸು ಬರ್ಬೋದು. ಇನ್ನು ಈ ಒಂದು ಮನೆ ಇರುವಂತಹ ಜಾಗ ಬಂದು ಹೂಟಗಳ್ಳಿ, ಮೈಸೂರಿನ ಹೂಟಗಳ್ಳಿಯಲ್ಲಿ ಇರುವಂಥದ್ದು. ಹೂಟಗಳ್ಳಿಯ ಬಂದಿಗೌಡ ಲೇಔಟ್ ಅಂತ ಅಂದ್ಬಿಟ್ಟಿದೆ. ಬಂದಿಗೌಡ ಲೇಔಟ್ ಇಲ್ಲೇ ಇದೆ ನೋಡಿ ಬೋರ್ಡ್, ಮನೆ ಮುಂದೆನೇ ಇದು ಲೇಔಟ್ದು ಬೋರ್ಡ್ ಕೂಡ ಇದೆ. ಈ ಒಂದು ಲೇಔಟ್ನಲ್ಲಿ ಇರುವಂಥದ್ದು ಇದೇ ಮನೆ. ಈಗೇನು ನೋಡ್ತಾ ಇದ್ದೀರೋ ಇದೇ ಮನೆ. ಇನ್ನು ರೋಡ್ ಕನೆಕ್ಟಿವಿಟಿ ಬಂದು 3 ರೋಡ್ ಕನೆಕ್ಟ್ ಆಗುತ್ತೆ. ಈ ಕಡೆ ರೋಡ್ ಬಂದು ನಿಮಗೆ ಹಿನ್ಕಲ್ ಫ್ಲೈಓವರ್ಗೆ ಕನೆಕ್ಟ್ ಆಗುತ್ತೆ. ಈ ಕಡೆ ಒಂದು ರೋಡ್ ಬಂದು ಹೂಟಗಳ್ಳಿ ಸಿಗ್ನಲ್ ಹುಣಸೂರು ಮೇನ್ ರೋಡ್ ಏನಿದೆ ಆ ಒಂದು ರೋಡು ಕನೆಕ್ಟ್ ಆಗುತ್ತೆ. ಇದು ಬಂದು ಹಿನ್ಕಲ್ ಫ್ಲೈಓವರ್ ಮೇನ್ ರೋಡ್ ಏನಿದೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಇದು ಕೂಡ ಹೂಟಗಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಕನೆಕ್ಟ್ ಆಗುವಂಥದ್ದು ಕಾರ್ನರ್ ಮನೆ ಆಗಿರುತ್ತೆ. ಸೊ ಈ ಕಡೆ ಸೈಡು ಗಾರ್ಡನ್ಗೆ ಜಾಗ ಬಿಟ್ಕೊಂಡಿರುವಂಥದ್ದು. ಸೊ ಗಾಳಿ ಬೆಳಕಿಗೆಲ್ಲ ಏನೂ ಕೂಡ ತೊಂದರೆ ಇರೋದಿಲ್ಲ. ಸೊ ಅವಶ್ಯಕತೆ ಇದ್ದವರು ಫೋನ್ ನಂಬರ್ ಡಿಸ್ಪ್ಲೇಲಿ ಏನು ಬರ್ತಾಯಿದೆ ಫೋನ್ ನಂಬರು, ಆ ಒಂದು ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ. ರೆಂಟು ಮೇಲ್ಗಡೆದು 8,000 ಸಾವಿರ ಇರುತ್ತೆ, ಕೆಳಗಡೆದು 16,000 ಇರುತ್ತೆ. ಮೇಲ್ಗಡೆದು 50,000 ಅಡ್ವಾನ್ಸ್ ಇರುತ್ತೆ, ಕೆಳಗಡೆದು 1,60,000 ಅಡ್ವಾನ್ಸ್ ಇದೆ. ಬಟ್ ನೀವು ಅವ್ರ ಫೋನ್ಗೆ ಫೋನ್ ಮಾಡಿ ಮಾತಾಡ್ಕೊಳ್ಳಿ. ಅಡ್ವಾನ್ಸಲ್ಲಿ ಸ್ವಲ್ಪ ಅಂದರೆ ಕೆಳಗಡೆ ಮನೆ ಅಡ್ವಾನ್ಸಲ್ಲಿ ಸ್ವಲ್ಪ ಅದು ನೆಗೋಷಿಯಬಲ್ ಇರ್ಬೋದೇನೋ. ನೀವು ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆಸಕ್ತಿ ಇರೋವಂಥವ್ರು ಅಂದರೆ ಬಾಡಿಗೆ ಮನೆ ಹುಡುಕ್ತಾ ಇರೋವಂಥವ್ರು ಬೇಕಿದ್ದರೆ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ.